ಕಳೆದ ಒಂದು ವಿಡಿಯೋದಲ್ಲಿ ಸ್ಕಾರ್ಫೇಸ್ ಎಂಬ ಅರಣ್ಯ ವೀರನ ಬಗ್ಗೆ ಹೇಳಿದ್ದೆ. ಇವನು ಮೊರಾನಿ ಅಂತ ಅವ್ರ ದೊಡ್ಡಣ್ಣ. ಇವನು ಗರ್ಜಿಸೋರ್ ಪೈಕಿ ಅಲ್ಲ, ಆದ್ರೆ ಇವ್ರಿದಾನೆ ಅಂದ್ರೆ ಆ ಕಾಳ್ಗವೇ ಮಗ್ಗಲು ಬದಲಾಯಿಸ್ತಾ ಇತ್ತು. ಮೋಸ್ಟ್ಲಿ ಇದೇ ಕಾರಣದಿಂದ ಮೊಸಾಯಿ ಜನರು ಇವನನ್ನ ಮೊರಾನಿ ಅಂತ ಕರೆದಿತ್ತು, ಅರ್ಥ ವೀರ ಯೋಧ. ಈತ ಕಿಂಗ್ ಸ್ಕಾರ್ಫೇಸ್, ಸಿಕಿಯೋ ಹಾಗೂ ಹಂಟರ್ ಗಿಂತ ಸಹನಶೀಲ ಹಾಗೂ ಚಾಣಾಕ್ಷನಾಗಿದ್ದ. ಧೈರ್ಯ, ಸಾಹಸ ಹಾಗೂ ಬುದ್ಧಿವಂತಿಕೆಯಿಂದ ಪ್ರತಿದ್ವಂದಿ ಸಿಂಹಗಳಿಗೆ ಸಿಂಹ ಸ್ವಪ್ನನಾಗಿದ್ದ. ಈತ ತನ್ನ ಮಸ್ಕಿಟಿಯರ್ಸ್ ಗುಂಪಿನಿಂದ ಎಂದು ಬೇರ್ಪಡದೆ ಉಳಿದ ಸಹೋದರರೊಂದಿಗೆ ಅವರ ನೆರಳಾಗಿ ನಿಂತವ. ಆದ್ರೆ ವಿಧಿ ಬರಹವೇ ಬೇರೆಯಾಗಿತ್ತು. ಈತನ ಪ್ರಪಂಚವೇ ಆಗಿದ್ದ 2019ರಲ್ಲಿ ಹಂಟರ್, 2020ರಲ್ಲಿ ಸಿಕಿಯೋ, ಆಮೇಲೆ ಜೂನ್ 2021ರಲ್ಲಿ ಕಿಂಗ್ ಸ್ಕಾರ್ಫೇಸ್. ಹೀಗೆ ಒಬ್ರೊಬ್ಬರಾಗಿ ಮಾಯವಾಗ್ತಾ ಹೋದ್ರು. ಕೊನೆಯಲ್ಲಿ ಈ ಗುಂಪಿನ ಸದಸ್ಯ ಅಂತ ಉಳಿದದ್ದು ಮೊರಾನಿ ಮಾತ್ರ. ಅಷ್ಟೇ ಅಲ್ಲದೆ ಮೊರಾನಿ 2021ರವರೆಗೆ ಮೊಸಾಯಿ ಮಾರನ ಅತ್ಯಂತ ಹಿರಿಯ ಹಾಗೂ ವೃದ್ಧ ಸಿಂಹನಾಗಿದ್ದ. ಜೊತೆಗೆ ವಯೋದೌರ್ಬಲ್ಯ ಹಾಗೂ ಏಕಾಂಗಿ. ಆದ್ರೆ ನಿಜವಾದ ಯೋಧನ ಪರಿಚಯ ಆಗೋದೇ ಆಗ. ಈ ಕಾಡು ಅವನ್ಗೆ ಅಂಥದ್ದೊಂದು ಅವಕಾಶ ಮತ್ತೆ ಕೊಡುತ್ತೆ. ಮುಂದಿನ ಭಾಗದಲ್ಲಿ ಚಕ್ರವ್ಯೂಹವನ್ನ ಭೇದಿಸಿ ಹೊರಬಂದ ಅಭಿಮನ್ಯುವಿನ ಕತೆ ಹೇಳ್ತೀನಿ. ಅದು ಹೇಗೆ ಒಬ್ಬ ಮುದಿ ಸಿಂಹ 11 ಯುವ ಸಿಂಹಗಳ ಮೇಲೆ ಎರಗಿ ಅವರುಗಳ ಅಪ್ಪ ಅನ್ಸ್ಕೊಂಡ ಅನ್ನೋದನ್ನ ಹೇಳ್ತೀನಿ. ಆ ಕತೆನ ಮಿಸ್ ಆಗ್ಬಾರ್ದು ಅಂದ್ರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.